जय बोलो बाहुबली स्वामी भगवान की जय बोलो त्रिलोक पूज्य ಪ್ರಾತಃ ಸ್ಮರಣೀಯ ದೇವಾದಿದೇವರಾದಂಥ ಭಗವಾನ್ ಚಂದ್ರನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಶ್ವೇತ ವರ್ಣದ ಬಿಳಿ ವರ್ಣದ ಬೆಳ್ಳಿಯ ಪುತ್ಥಳಿಯಾದಂಥ ಭಗವಾನ್ ಬಾಹುಬಲಿ ಸ್ವಾಮಿಯ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಮೂರ್ತಿಗೆ ಇವತ್ತು ಪುನರಪಿ ಮಹಾಮಸ್ತಕಾಭಿಷೇಕ ನೆರವೇರ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ಪೂಜಾ ಸೇವಾದಾತರರ ರೋಹಿಣಿ ಅಮ್ಮನವರ ಮಕ್ಕಳು ಭವ್ಯಾತ್ಮರಲ್ಲಿ ಒಂದು ವಿಜ್ಞಾಪನೆಯನ್ನು ಮಾಡಿದ್ದಾರೆ. ಅದು ಏನೆಂದರೆ, ಯಾರಿಗೆಲ್ಲ ಈ ಮಹಾಮಸ್ತಕಾಭಿಷೇಕದಲ್ಲಿ ಭಗವಂತನಿಗೆ ಸನಿಹದಲ್ಲಿ ಬಂದು ಈ ಪವಿತ್ರವಾದಂಥ ಜಲಾಭಿಷೇಕವನ್ನು ಮಾಡಬೇಕೆನ್ನುವ ಒಂದು ಹೆಬ್ಬಯಕೆ ಇದೆ, ಅವರೆಲ್ಲರಿಗೂ ಕೂಡ ಅವಕಾಶವನ್ನು ಕೊಡ್ತೇವೆ. ಆದರೆ ನಿಯಮ ಏನಂದರೆ, ಈ ಬಸದಿಯ ನಿಯಮದ ಪ್ರಕಾರ ಎಲ್ಲರೂ ಶುಚಿರ್ಭೂತರಾಗಿ ತಮ್ಮ ಪೂಜಾ ವಸ್ತ್ರದಲ್ಲಿ ಮಹಿಳೆಯರು ಹಾಗೆ ಪುರುಷರು ಪಂಚೆ ಮತ್ತು ಧೌತ ವಸ್ತ್ರ ಇದನ್ನು ಧರಿಸಿಯೇ ಪೂಜೆ ಮಾಡತಕ್ಕದ್ದು ಅನ್ನೋದನ್ನು ತಿಳಿಸಿದ್ದಾರೆ. ಪೌದನಾಪುರಾಧೀಶನಾದ ಭಗವಾನ್ ಬಾಹುಬಲಿಯ ಪದತಲದಲ್ಲಿದ್ದೇವೆ. ಇದೊಂದು ಭಾಗ್ಯ. ಈ ಸೌಭಾಗ್ಯವನ್ನು ಕಣ್ತುಂಬಿಕೊಳ್ಳೋಣ ಮತ್ತು ಈ ಸಂದರ್ಭವನ್ನು ಸದುಪಯೋಗ ಮಾಡೋಣ. ಇದೀಗ ಇಲ್ಲಿ ಕಲಶಾರ್ಚನೆ ನಡೀತಾ ಇದೆ. ಅದರ ನಂತರ ಮಂಗಲಾಷ್ಟಕ ಆಗ್ತದೆ. ಅದರ ನಂತರ ವಿಶೇಷವಾದಂಥ ಪೂಜಾಮುಖ ವಿಧಿ ಪ್ರಶಸ್ತಿಯೊಂದಿಗೆ ಪ್ರಾರಂಭ ಆಗ್ತದೆ. ಅಲ್ಲಿಂದ ಇವತ್ತಿನ ದಿನದಲ್ಲಿ ಸುಮಾರು ಜಲಾಭಿಷೇಕ, ಎಳನೀರು, ಇಕ್ಷುರಸ, ಧಾನ್ಯಾಭಿಷೇಕ, ಹಾಲಿನ ಅಭಿಷೇಕ, ಅಕ್ಕಿ ಹಿಟ್ಟಿನ ಅಭಿಷೇಕ, ಅರಶಿನ ಅಭಿಷೇಕ, ಆನಂತರ ಅರಳು ಪುಷ್ಪವೃಷ್ಟಿಯಾಗಿ ಹಾಕುವಂಥದ್ದು, ಕಷಾಯ, ಚತುಷ್ಕೋನ, ಶ್ರೀಗಂಧ, ಅಷ್ಟಗಂಧ, ಪುಷ್ಪವೃಷ್ಟಿ, ಅದಾದಮೇಲೆ ಅರ್ಘ್ಯ, ಅದಾದಮೇಲೆ ಶಾಂತಿದಾರ ಮತ್ತು ಆರತಿಯೊಂದಿಗೆ ಈ ಮಹಾಮಸ್ತಕಾಭಿಷೇಕ ಸಂಪನ್ನಗೊಳ್ಳಲಿಕ್ಕಿದೆ. ಸುಮಾರು 1 ಗಂಟೆ ಜಲಾಭಿಷೇಕ ಆದರೆ 1-1.5 ಗಂಟೆ ಪಂಚಾಮೃತ ದ್ರವ್ಯ, ಅಂತೂ 2 ಗಂಟೆ ಕನಿಷ್ಠ ಈ ಒಂದು ಭಕ್ತಿಯ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಈ ಒಂದು ಅಪೂರ್ವ ಅವಸರವನ್ನು ಒದಗಿಸಿಕೊಟ್ಟಂಥ ಆರೋಹ ಆದಿರಾಜರ ಧರ್ಮಪತ್ನಿ ಶ್ರೀಮತಿ ರೋಹಿಣಿ ಅಮ್ಮನವರ ಸ್ವರ್ಗಸ್ಥರಾದ ಪ್ರಯುಕ್ತ ದೇಹದಾನ ಪ್ರಾಯಶ್ಚಿತ್ತಪೂರ್ವಕವಾಗಿ ಮಧ್ಯಾಹ್ನ ಕಾಲದಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ 216 ಕಲಶ ಅಭಿಷೇಕವನ್ನು ಹಮ್ಮಿಕೊಂಡಿದ್ದಾರೆ. ಇದೀಗ ಅವರ ಮಕ್ಕಳು, ಕುಟುಂಬಸ್ಥರೆಲ್ಲರೂ ಸೇರಿ ಈ ಒಂದು ಅಪೂರ್ವ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಇಂಥ ಒಂದು ಸುವರ್ಣಾವಕಾಶವನ್ನು ಧರ್ಮಾತ್ಮರಾದ ನಾವೆಲ್ಲ ಪಡೆಯೋಣ ಅಂತ ಹೇಳ್ತಾ, ಇದೀಗ ನಮ್ಮ ಪ್ರಶಸ್ತಿಗಿಂತ ಪೂರ್ವ ಮಂಗಲಾಷ್ಟಕವನ್ನು ಸುವಿಧೀಂದ್ರರವರು ಮಾಡಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಇದೀಗ ಸುವಿಧೀಂದ್ರರ ಮಂಗಲಾಷ್ಟಕ ಆದಮೇಲೆ ಪ್ರಶಸ್ತಿ ಆಗ್ತದೆ. ಪ್ರಶಸ್ತಿ ಆದಮೇಲೆ ನಾವು ಅಭಿಷೇಕದ ಮಂತ್ರಗಳನ್ನು ಹೇಳ್ತೇವೆ. ಮಂತ್ರಗಳು ಹೇಳಿದ ಮೇಲೆ ನೀವು ಭಜನೆಯನ್ನು ಹೇಳ್ತೀರಿ. ಆನಂತರ ವಾಲಗ, ಪ್ರಾರಂಭದಲ್ಲಿ ವಾಲಗ ಇರ್ತದೆ. ಮಂಗಲಾಷ್ಟಕ್ಕಾಗಿ ಅಭಿಷೇಕ ಆಗುವಾಗ ಮಂತ್ರ ನಿಂತ ತಕ್ಷಣ ವಾಲಗ ಆದಮೇಲೆ ಮತ್ತೆ ಪದ್ಯ. ಈ ಕ್ರಮದಲ್ಲಿ ನಾವು ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಸ್ಥಾನೀಯ ಸರ್ವಮಂಗಳ ಮಹಿಳಾ ಸಂಘ ಹಾಗೂ ಅವರ ಜೊತೆಗೆ ಸೇರಿದಂಥ ಎಲ್ಲ ಶ್ರಾವಿಕೆಯರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಮತ್ತು ಆಶೀರ್ವಾದಗಳನ್ನು ಹೇಳ್ತಾ, ನಿಮ್ಮ ಒಂದು ಸುಮಧುರವಾದಂಥ ಭಕ್ತಿಯ ಗಾನವನ್ನು, ಜಿನಗಾನವನ್ನು ಭಗವಂತನ ಸಾನ್ನಿಧ್ಯದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೀವು ಹೇಳ್ಬೋದು ಅಂತ ಹೇಳ್ತಾ, ಇದೀಗ ಪ್ರಶಸ್ತಿಗಾಗಿ ಸುವಿಧೀಂದ್ರರವರಿಗೆ ಮಂಗಲಾಷ್ಟಕ, ಆಮೇಲೆ ಪ್ರಶಸ್ತಿ, ಆಮೇಲೆ ಅಭಿಷೇಕ ಪ್ರಾರಂಭ. ये बोलो चंद्रप्रभ स्वामी भगवान की, ये बोलो बाहुबली स्वामी भगवान की. श्रीमन्नम्रसरा सुरेन्द्र मकुटा प्रद्योत रत्नप्रभा भासस्पादनगेन्दवा प्रवचनामोदीन्दवस्तायिन ये सर्वे जिनसिद्ध सूर्यनुगत से पाठकस्साधव स्तुत्या योगी जनिष्ठ पञ्चगुरव कुर्वन्तु ते मङ्गलं सम्यक् दर्शनबोधवृत्तममलं रत्नत्रयं पावनं मुक्तिश्रीनगरादिनाथ जिनपत्युक्तोपवर्गप्रद धर्मं सूक्तिसुधा जयत्यमखिलं चैत्यालयं शालय प्रोक्तं चतुर्विध
चतुर्विधं चतुर्धममे कुर्वन्तु ते मङ्गलं नाभेयादिजिनादिपास्त्रिभुवनाख्याता चतुर्विंशति श्रीमन्तो परतेश्वर प्रभृतयो ये चक्रिणो द्वादश ये विष्णो प्रतिविष्णुलाङ्गलधरा सप्तोत्तरा विंशति स्त्रैकाल्ये प्रतिदाति षष्टिपुरुषा कुर्वन्तु ते मङ्गलं यो गर्भावतरोत्सवो भगवतां जन्माभिषेकोत्सवो यो जाता परिनिष्क्रमेण विभव य केवलज्ञानभक् य कैवल्यपुरप्रवेशमहिमा सम्भाविता स्वर्गिभिः कल्याणानि जतानि पञ्चशततं कुर्वन्तु ते मङ्गलम् इत्थं श्रीजिनमङ्गलाष्टकमिदं सौभाग्यसम्पत्करं कल्याणेषु महोत्सवेषु सुधियातीर्थङ्कराणाम्यः ये शृण्वन्ति पठन्ति तेष सुजनै धर्मादकामान्विता लक्ष्मीराश्यते व्यपायरहिता निर्वाणलक्ष्मीरपि आरोग्यं पद्मबन्धुर्वितरतु भवतां सम्पदं शीतिभानु भूलाभं भूमिपुत्रं सकलगुणनिधि वाग्मिभूतिं च सौम्य सौभाग्यं देवमन्त्रे रिपुभयहरणं भार्गव शौरिरायो दीर्घायो संयुक्ययो विपुलरयश केतुरिष्टा ससिद्धि सर्वे ग्रहा शुभे एकादस्थान सुप्रसन्ना वरदा फलदा भवन्तो शुद्धात्मपञ्चगुरुधर्मनवग्रहस्ते सौभाग्यपुत्रमखिलातकुलं त्रिवर्गं ताराबलं विमलचन्द्रबलानुकूलं लग्नश्यते सकलमङ्गलमातनोतो लग्नसुप्रीतो सुप्रसन्ना वरदा फलदा भवन्तु अन्धीकृतालवीरप्लुतहेमकुम्भ सन्धारितैर्विजितदिग्मीस् पदानगन्धै बन्धुप्रभुं भवभृतं हतवातिबन्धं गन्धोदकैर्जिनपतिं स्नपयामि शान्तै चतुष्कोणकुम्भकलशाभिषेकं करोमि नमरते स्वाहा पूर्वा पश्चिमा उत्तरा दक्षिणा चतुर्दिक्षु चतुष्कोण कुम्भकलशाभिषेकं करोमि नमरते स्वाहा वम मम 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 सम सम तम तम पम पम द्राम द्राम द्रीं द्रीं झीं झीं खीं खीं हंसास्त्रैलोक्य स्वामिने पवित्रतरा जिनमभिषेचयामि स्वाहा ओम ह्रीं श्रीं क्लीं ऐं अर्हं वम मम 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 सम सम तम तम पम पम द्राम द्राम द्रीं द्रीं झीं झीं खीं खीं हंसास्त्रैलोक्य स्वामिने बाहुबली परमजिनेन्द्रिवाय चतुष्कोणकुम्भकलशाभिषेकं करोमि नमो अर्हते स्वाहा वम मम 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 सम सम तम तम पम पम द्राम द्राम द्रीं द्रीं झीं झीं छिं छिं हंसास्त्रैलोक्य स्वामिने श्री गुम्मटेश्वर बाहुबली परमजिनदेवाय जिनमभिषेचयामि नमः स्वाहा ओम ह्रीं श्रीं क्लीं ऐं अर्हं गुम्मटेश्वर बाहुबली परमजिनदेवाय जलाभिषेकं करोमि नमरते स्वाहा वम मम 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 सम सम तम तम पम पम पूजोत्सवात ममतारे त्वा तूर्यागीता तुदिद्वानाव्रात्रे सहिता रोदसी मया जिनाभिषेकाय पूर्णकुम्भोऽयमुद्धृतम् मतैरिव जिनेन्द्रस्य वारिभे तापहारिभे निर्मलं स्नापयामीशामि शुद्धमध्यशुद्धये ॐ ह्रीं श्रीं क्लीं ऐं अर्हं वं मं हं सं तं वं वं मं 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 हं मं सं सं वं मं हं मं सं सं तं तं वं वं जं जं जीं शीं द्रां देव द्रावय द्रावय नमो हरते भगवते श्रीमते पवित्रधर जलाभिषेकं करोमि नमः स्वाहा मतैरिव जिनेन्द्रस्य वारिभिः तापहारिभिः निर्मलं स्थापयामि च शुद्धमधुशुद्धये ओम ह्रीं श्रीं क्लीं ऐं अर्हं वं मं हं सं तं पं वं वं हं हं सं सं तं तं पं पं जं जं ज्वीं ज्वीं क्षीं क्षीं द्रां द्रां द्रीं द्रीं द्रावय द्रावय
ನಮೋ ಅರ್ಹತೆ ಭಗವತೆ ಶ್ರೀಮತೆ ಪವಿತ್ರತರ ಜಲೇನ ಶ್ರೀ ಬಾಹುಬಲಿ ಸ್ವಾಮಿ ಜಿನಾಭಿಷೇಚಯಾಮಿ ಸ್ವಾಹ. ಜಲಾಭಿಷೇಕದ ಮಹಾವೈಭವವನ್ನು ಕೊಂಡ್ತುಂಬಿಕೊಳ್ಳೋಣ. ಶ್ರವಣಾನಂದವನ್ನು ಮಾಡುತ್ತಾ ನಮ್ಮ ಭಾಗ್ಯವು ಈ ರೀತಿಯಾಗಿ ಜಿನೇಂದ್ರನಾಗುವಲ್ಲಿ ಪೂರ್ಣ ಆಗಲಿ ಅನ್ನುವ ಭಾವನೆಯನ್ನು ಮಾಡೋಣ. ಜಿನೇಂದ್ರನಿಗೆ ಸಂಸಾರದ ಯಾವುದೇ ಜಂಜಾಟವಿಲ್ಲ, ದುಃಖವಿಲ್ಲ. ಸಂಸಾರದಿಂದ ಪಾರುಗೊಂಡವನು ಭಗವಂತ. ಮತ್ತೆ ಯಾರ ಜನ್ಮವೂ ಇಲ್ಲವೋ ಈ ಜನ್ಮದಿಂದಲೇ ವಿಶೇಷವಾದಂತಹ ಪರಮಾತ್ಮನಾಗತಕ್ಕಂಥ ಕೇವಲಿಯಾಗತಕ್ಕಂಥ ಅರ್ಹತೆಗೆ ಪಾತ್ರರಾಗಿದ್ದಾರೋ ಅಂಥ ಶ್ರೇಷ್ಠ ಭಗವಂತನ ಕೀರ್ತನೆಯೊಂದಿಗೆ ನಮ್ಮ ಪುಣ್ಯಾಮೃತದ ಜಲಸೇಚನವನ್ನು ನೋಡುತ್ತಾ ಪುಣ್ಯಾಮೃತವನ್ನು ಪಡೆಯೋಣ. ಸದ್ಧರ್ಮ ಬಂಧುಗಳೇ, ಈ ಭಗವಾನ್ ಬಾಹುಬಲಿಯ ಗುಂಗುರು ಕೂದಲಿನ ಅತ್ಯಂತ ಮನ್ಮಥನಾದ ಅತ್ಯಂತ ಸುಂದರನಾದ ಕಾಮದೇವರಲ್ಲಿ ಬಾಹುಬಲಿ ಸ್ವಾಮಿಯು ಒಬ್ಬರು. ಅಂತಹ ಸರ್ವಾಂಗ ಸುಂದರವಾದ ಈ ಜಿನಬಿಂಬನಿಗೆ ಅಭಿಷೇಕವನ್ನು ದೇವತೆಗಳು ಕ್ಷೀರ ಸಮುದ್ರದಿಂದ ತಂದು ನಿರಾಯಸವಾಗಿ ಪುಂಖಾನುಪುಂಖವಾಗಿ ಸಹಸ್ರ ಬಾಹುಗಳು ಉಳ್ಳವರಾಗಿ ಅನಿಮಿಷರಾದ ದೇವತೆಗಳು ಅಭಿಷೇಕವನ್ನು ಮಾಡ್ತಾ ಇದ್ರಂತೆ. ಎಷ್ಟು ಸಂತೋಷದಿಂದ ಭಕ್ತಿಯಿಂದ ಮಾಡ್ತಾ ಇದ್ರಂದರೆ, ಹೇ ಭಗವಾನ್, ನಿಮ್ಮಂತೆ ನಾವು ಆಗುವಂಥ ಸೌಭಾಗ್ಯ ನಮಗೆಲ್ಲಿ ದಕ್ಕುವುದು, ನಮಗೆ ಎಂದು ದಕ್ಕುವುದು ಅನ್ನುವ ತವಕದಿಂದ ಅಭಿಷೇಕವನ್ನು ಮಾಡ್ತಾ ಇದ್ದರಂತೆ. ಮಹಾಸಂಯಮಿಯಾದ ಬಾಹುಬಲಿ ಸ್ವಾಮಿಯ ಆ ಜಲಾಭಿಷೇಕದ ಮಹಾವೈಭವವನ್ನು ಪದ್ಮಲತಾ ಅಮ್ಮನವರು, ವಿಶೇಷವಾಗಿ ನಮ್ಮ ತಮ್ಮನಂಗಡಿ ಕುಟುಂಬಕ್ಕೆ ಸಂಬಂಧಪಟ್ಟವರು ಆರೋಹ ಶೈಲೇಂದ್ರು, ನಾಗೇಂದ್ರು ಮತ್ತು ಅವರ ಇಬ್ಬರು ಸಹೋದರಿಯರು, ಈ ಎಲ್ಲ ಕುಟುಂಬ ವರ್ಗದ ಮಾತೋಶ್ರೀ ರತ್ನಮ್ಮನವರ ಮನೆತನದಿಂದ ಬಂದಂಥವರು, ಅದೇ ಮನೆತನಕ್ಕೆ ಸಂಬಂಧಪಟ್ಟವರು ಆರೋಹ ಆದಿರಾಜರು. ಅವರ ಧರ್ಮಪತ್ನಿಯೇ ಇವತ್ತಿನ ಅಭಿಷೇಕದ ಕರ್ತೃಗಳಾದ ಶ್ರೀಮತಿ ರೋಹಿಣಿ ಅಮ್ಮನವರು. ಅವರ ಉತ್ತಮ ಸದ್ಗತಿಗಾಗಿ ಭಗವಾನ್ ಚಂದ್ರನಾಥ ಸ್ವಾಮಿಗೆ ಮಧ್ಯಾಹ್ನ ಕಾಲದಲ್ಲಿ 214 ಕಾಲುಷ ಅಭಿಷೇಕ. ಇದೀಗ ಸುಂದರವಾದಂಥ ಮನ್ಮಥ ಮೂರ್ತಿಯಾದ ಬಾಹುಬಲಿ ಸ್ವಾಮಿಗೆ ಡಾಕ್ಟರ್ ನಿರಂಜನರು, ಆರಳ ಧರ್ಮಪಾಲ್ ಶೆಟ್ಟರ ಪ್ರೀತಿಯ ಮಗ, ವಿಶೇಷವಾಗಿ ಅವರ ಕುಟುಂಬಕ್ಕೆ ಸಂಬಂಧಪಟ್ಟವರು. ಅಲ್ಲಿ ಅರಳದಲ್ಲೂ ಕೂಡ ಇಂಥ ಸುಂದರವಾದ ಚೈತ್ಯಾಲಯವಿದೆ. ಅಲ್ಲೂ ಅಟ್ಟಳಿಗೆ ಅಭಿಷೇಕ ಇದೆ. ಅದೇ ಪ್ರಕಾರವಾಗಿ ಈ ಅಟ್ಟಳಿಗೆಯ ಮಾದರಿಯ ಸಮವಸರಣದಲ್ಲಿ ಇವತ್ತು ಭಗವಂತನಿಗೆ ದಂಪತಿ ಸಹಿತರಾಗಿ ಭಗವಂತನಿಗೆ ಅಭಿಷೇಕವನ್ನು ನೆರವೇರಿಸ್ತಾ ಇದ್ದಾರೆ. ಒಂದು ಬಾರಿ ವಾಲಗ 3 ನಿಮಿಷ. ಜೈವಲೋ ಬಾಹುಬಲಿ ಸ್ವಾಮಿ ಭಗವಾನ ಕೀ.
ಅಂಬೋಬಿ ಶಿಶಿರನೈರ್ಮಲಯಜಂ ಕ್ಷೋದೈಃ ಸಿತೈರಕ್ಷತೈಃ ಉನ್ಮಿದ್ರೈಃ ಕುಸುಮೈರ್ವಿರ್ಭಿರಾ ಅಮೃತೈರ್ದೀಪೈಸ್ತಮೋಹಾರಿಭಿಃ ಧೂಪೈರಾಂಬಿಜ್ವಲೈರಪಿ ಫಲೈರಭ್ಯರ್ಚಯಾಮೋ ನಯಂ ದೇವಸ್ಯಂ ಗೃಹಗಂ ಜಿನಸ್ಯ ನಿಖಿಲ ಅಸ್ತ್ರ ತ್ರಿಲೋಕ್ಯ ಚೂಡಾಮಣಿಃ ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರ್ಹಂ ವಂ ಮಂ ಹಂ ಸಂ ತಂ ಪಂ ವಂ ಮಂ 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 ಹಂ ಹಂ ಸಂ ಸಂ ತಂ ತಂ ಪಂ ಪಂ ಜಂ ಜಂ ಜ್ವೀಂ ಜ್ವೀಂ ಕ್ಷೀಂ ಕ್ಷೀಂ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರಾವಯ ದ್ರಾವಯ ನಮೋ ಅರ್ಹತೆ ಭಗವತೆ ಶ್ರೀಮತೆ ಪವಿತ್ರತರ ಜಲೇನ ಜಿನಮಭಿಷೇಚಯಾಮಿ ನಮಃ ಸ್ವಾಹ. ಭಗವಂತನಿಗೆ ಅಭಿಷೇಕ ನಾನಾ ಮನೆತನದವರು ನಾವಿದ್ದೇವೆ, ಆದರೆ ಭಗವಂತನ ಮುಂದೆ ಒಂದೇ ರೀತಿಯ ಪ್ರಾರ್ಥನೆ ಮಾಡ್ತೇವೆ. ಹೇ ಭಗವಂತ, ನೀವಂತೂ ಸಂಸಾರದ ತಾಪತ್ರಯಗಳಿಂದ ಮುಕ್ತರಾಗಿದ್ದೀರಿ, ನಾವು ಕೂಡ ನಿಮ್ಮ ಹಾಗೆ ಆಗುವ ಹಾಗೆ ವರ್ತಮಾನದಲ್ಲಿ ನೀವು ಹೇಗೆ ಭಗವಂತರಾಗಿದ್ದೀರೋ ಹಾಗೆ ನಾವು ಕೂಡ ಭವಿಷ್ಯದಲ್ಲಿ ಭಗವಂತರಾಗುವುದಕ್ಕಾಗಿ ನಿಮ್ಮ ಹಾಗೆ ಆಗುವ ಹಾಗೆ ಆಗಲಿ ಅಂಥೇಳಿ ಪ್ರಾರ್ಥಿಸಬೇಕಂತೆ. ಈ ಸಂದರ್ಭದಲ್ಲಿ ಸುರೇಂದ್ರ ಕುಮಾರ್ರವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ವಿಶೇಷವಾದಂಥ ಸ್ವಾಗತವನ್ನು ಅವರ ಕುಟುಂಬ ಪರಿವಾರದ ಪರವಾಗಿ ಮಾಡ್ತಾ ಎಲ್ಲ ಧರ್ಮ ಬಂಧುಗಳು ಸಮಾನವಾದಂಥ ಭಗವಂತನ ಭಕ್ತರಾಗಿ ಈ ಒಂದು ಘನ ಕಾರ್ಯದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೇವೆ. ಎಷ್ಟು ಹೊತ್ತು ನಾವು ಭಗವಂತನನ್ನು ಸ್ತುತಿಸುತ್ತೇವೆಯೋ ಭಜಿಸುತ್ತೇವೆಯೋ ಅಷ್ಟು ಹೊತ್ತು ನಮ್ಮ ಪುಣ್ಯವು ಸಂಚಯನವಾಗುತ್ತದೆ. ಕಣ್ಣಿನಿಂದ ನೋಡಿದಷ್ಟು ಹೊತ್ತು ಪುಣ್ಯದ ಸಂಚಯನವಾಗುತ್ತದೆ. ಅದೇ ರೀತಿಯಾಗಿ ಆ ಭಗವಂತನ ವಚನಗಳನ್ನು ಕಿವಿಯಿಂದ ಕೇಳಿದಷ್ಟು ಹೊತ್ತು ಈ ಪುಣ್ಯ ಸಂಚಯನವಾಗುತ್ತದೆ. ಇಂಥ ಶುಭ ಸಂದರ್ಭದಲ್ಲಿ ಮತ್ತೊಂದು ಗೀತೆಯನ್ನು ಕೇಳೋಣ, ಆನಂತರ ವಾಲಕವಾಗುತ್ತದೆ. ಇದೀಗ ತಮ್ಮನಂಗಡಿಗೆ ಸಂಬಂಧಪಟ್ಟ ಮಾತೋಶ್ರೀ ರತ್ನಮ್ಮನವರ ಪುತ್ರ ಸುರೇಂದ್ರ ಕುಮಾರ್ರವರು ಅಭಿಷೇಕವನ್ನು ಮಾಡ್ತಾರೆ. ಪದ್ಮಲತಾರವರು ಅದೇ ಮನೆಯಲ್ಲಿ ಹುಟ್ಟಿದ್ದಾರೆ, ಮೂಡುಬಿದ್ರೆ ಅವರವರು. ಇದೀಗ ಅವರೊಂದು ಹಾಡನ್ನು ಹಾಡ್ತೇನೆ ಅಂತ ಹೇಳಿದ್ದಾರೆ ತಮ್ಮ ಅಜ್ಜಿಯ ನೆನಪಿನಲ್ಲಿ. ಅವರಿಗೆ ಈಗ ಹಾಡುವುದನ್ನು ಕೇಳೋಣ. ಹೀಗೆ 20ನೇ ಶತಮಾನದಲ್ಲಿ ಯಾವುದೇ ಸಿನಿಮಾ ರಂಗವು ಬರುವ ಮೊದಲು ಈ ಭಕ್ತಿಗೀತೆಗಳ ಭಾವ ಹೇಗಿರಬಹುದು? ಸ್ಮೃತಿ, ವಿಸ್ಮೃತಿ, ಭಾವ ಮತ್ತು ಧ್ಯಾನದ ಮೂಲಕ ಕರ್ಮದ ಕ್ಷಯವಾಗುತ್ತದೆ ಎಂದು ಸಿದ್ಧಾಂತ ಶಾಸ್ತ್ರದಲ್ಲಿ ಹೇಳಿದೆ. ಈ ಪ್ರಕಾರವಾಗಿ ರೇವತಿ ಬಲ್ಲಾಳರ ತಾಯಿ, ಅಂದರೆ ರೋಹಿಣಿಯವರ ತಾಯಿ ರಾಧಮ್ಮನವರು ಬಹಳ ಸುಂದರವಾದ ಗೀತೆಗಳನ್ನು ರಚನೆ ಮಾಡಿದ್ದಾರೆ. ಅದೊಂದು ದಕ್ಷಿಣ ಭಾರತದಲ್ಲಿಯೇ ಭಕ್ತಿಗೀತೆಗೆ ಬಹುದೊಡ್ಡ ಕೊಡುಗೆ. ಆ ಒಂದು ಗೀತೆಯನ್ನು ರಾಧಮ್ಮನವರೇ ರಚಿಸಿದ ಗೀತೆಯನ್ನು ಕೇಳೋಣ. ಆ ಮೂಲಕ ನಾವು ಈ ಭಕ್ತಿಯ ಭಾವದಲ್ಲಿ ಭಗವಂತನನ್ನು ನಮಿಸೋಣ. ಒಮ್ಮೆ ವಾಲಗ, ಆ ನಂತರ ಈ ಭಕ್ತಿಯ ಸಂಚಯನವನ್ನು ಮಾಡೋಣ. ವಾಲಗ 2 ನಿಮಿಷ. ಬಲಿಯೇ ಬಾಹುಬಲಿ ಭಗವಾನ್ ಕಿ. ನಮ್ಮ ಅಮ್ಮ ಮಾತುಶ್ರೀ ರತ್ನಮ್ಮನವರು ತುಂಬ ಭಕ್ತಿಯಿಂದ ಈ ಹಾಡನ್ನು ಹಾಡ್ತಾ ಇದ್ದರು. ಪ್ರತಿ ಸತಿ ಹಾಡುವಾಗಲೂ ನಮ್ಮ ಸಂಬಂಧಿಕರು ರಾಧಮ್ಮ ಅಂತ ಹೇಳಿ, ನೆಲ್ಲಿಕಾರಿನವರು ಅಂತ ಹೇಳಿ ಅವರನ್ನು ಸ್ಮರಿಸುತ್ತಾ ತುಂಬ ಭಕ್ತಿಯಿಂದ ಪ್ರೀತಿಯಿಂದ ಅಮ್ಮ ಹಾಡ್ತಾಯಿದ್ರು. ಅವ್ರು ಯಾವ ರಾಗದಲ್ಲಿ ಹಾಡ್ತಾಯಿದ್ರು ನಾನು ಅದೇ ರಾಗದಲ್ಲಿ ಶ್ಲೋಕದ ಮೂಲಕ ಹಾಡ್ತೇನೆ. ನನಗೆ ಈ ಅವಕಾಶ ಮಾಡಿಕೊಟ್ಟ ನಮ್ಮ ಅಣ್ಣನವರಾದ ಶೈಲೇಂದ್ರ ಹಾಗೆ ನಾಗೇಂದ್ರ ಅವರಿಗೆ ವಂದಿಸುತ್ತಾ, ಇಲ್ಲಿ ವಿರಾಜಮಾನಾಗಿರುವ ನಮ್ಮ ಸ್ವಾಮಿಗಳಿಗೆ ವಂದಿಸುತ್ತಾ, ನಮ್ಮ ಅಣ್ಣ ನಮ್ಮ ಯಜಮಾನರು ಬಂದಿದ್ದಾರೆ ಅವರಿಗೂ ವಂದಿಸುತ್ತಾ ನಾನು ಈ ಶ್ಲೋಕವನ್ನು ಹಾಡ್ತೇನೆ. ತೊರೆದೆ ರಾಜ್ಯದ ಭೋಗಮಂ, ತೊರೆದೆ ಸಂಸಾರ ಭೋಗಂಗಳಂ, ತೊರೆದೆ ರಾಜ್ಯದ ಭೋಗಮೋ, ತೊರೆದೆ ಸಂಸಾರ ಭೋಗಂಗಳಂ, ತೊರೆದೆ ಕಾಯದ ಮೋಹಮಂ, ತೊರೆದೆ ಕಾಯದ ಮೋಹ
ಷಡ್ವರ್ಗವ ಗೆಲ್ದೆನಿ ತಪದೊಳೆಂ ನಿನ್ನ ಸಾಮರ್ಥ್ಯಮು ಗುರುವೇ 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 ರಕ್ಷಿಸು ರಕ್ಷಿಸನ್ನ ಅನಗ ರಕ್ಷಿಸು ಗುರುವೇ ಗುರುವೇ ರಕ್ಷಿಸು ರಕ್ಷಿಸು ಅನಗ ಶ್ರೀ ಗೊಮ್ಮಟಾದೀಶ್ವರ ನಾಂ ನಿನ್ನಂಗ್ರಿಯಂ ಸಾರ್ದ ನೀ ಭವರಾಶಿಯ ನೆತ್ತಿ ಕಾಯ್ವದನಗ ಶ್ರೀ ಗೊಮ್ಮಟಾದೀಶ್ವರ बोलिए बाहुबली भगवान की जय गोमटेश्वर भगवान की जय 20ನೇ ಶತಮಾನದ ಮೊದಲು ಭಾವದಿಂದ ಭಕ್ತಿಯನ್ನು ತುಂಬಿ ಹೇಗೆ ಹಾಡ್ತಾ ಇದ್ದರು ಅನ್ನೋದನ್ನು ಸಾಂಗತ್ಯ ರೂಪದಲ್ಲಿ ತುಂಬ ಭಕ್ತಿಯಿಂದ ಹಾಡಿದಂಥ ಪದ್ಮಲತಾ ನಿರಂಜನ್ ದಂಪತಿಗಳಿಗೆ ಆಶೀರ್ವಾದವನ್ನು ಮಾಡುತ್ತಾ ಓಂ ರೀಂ ಶ್ರೀ ಗೊಮ್ಮಟೇಶ್ವರ ದೌರ್ಬಲೀಶ ಭಗವಾನ್ ಜಿನೇಂದ್ರಾಯ ಜಲಾಭಿಷೇಕ ಪೂರ್ವಕೇನ ಮಹಾ ಅರ್ಘ್ಯಂ ನಿರೂಪಾಮಿತಿ ಸ್ವಾಹ. ಜಯಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕೀ. ಸದ್ಧರ್ಮ ಬಂಧುಗಳೇ, ಇದೀಗ ಎಳನೀರಿನ ಅಭಿಷೇಕವನ್ನು ಶ್ರೀಯುತ ಶೈಲೇಂದ್ರ ನಾಗೇಂದ್ರ ಸಹೋದರರು ಕುಟುಂಬಸ್ಥರು ಇದೀಗ ನೆರವೇರಿಸಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಈ ಒಂದು ಅಭಿಷೇಕಗಳನ್ನು, ಇನ್ನು ದ್ರವ್ಯಾಭಿಷೇಕಗಳನ್ನು ನಿಮ್ಮ ಎಲ್ಲ ಕುಟುಂಬ ವರ್ಗದವರು ಸೇರಿ ನೆರವೇರಿಸಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಇಕ್ಷುರಸ, ಧಾನ್ಯ, ಹಾಲು, ಅಕ್ಕಿ ಹಿಟ್ಟು, ಅದೇ ರೀತಿಯಾಗಿ ಅರಶಿನ, ಅರಳು, ಕಷಾಯ, ಚತುಷ್ಕೋನ, ಶ್ರೀಗಂಧ, ಅಷ್ಟಗಂಧ, ಪುಷ್ಪವೃಷ್ಟಿ, ಅರ್ಘ್ಯ ಮತ್ತು ಶಾಂತಿದಾರ ಆರತಿಯೊಂದಿಗೆ ನೀವೆಲ್ಲರೂ ಸೇರಿದರೆ 1 ಗಂಟೆಯಲ್ಲಿ ಈ ಅಭಿಷೇಕವನ್ನು ಪೂರ್ಣ ಮಾಡ್ಬೋದು. ಹಾಗಾಗಿ ಕುಟುಂಬಸ್ಥರೆಲ್ಲರೂ ಇಲ್ಲೇ ಮೇಲ್ಗಡೆ ಬಂದು ನಿಲ್ಲಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಇಲ್ಲಿ ಅಟ್ಟಳಿಗೆಯಲ್ಲಿ ಬಂದು ಎಲ್ಲರೂ ನಿಲ್ಲಬೇಕಾಗಿ ನಾಗೇಂದ್ರ ಮತ್ತು ಶೈಲೇಂದ್ರ ಸಹೋದರರು ಮತ್ತು ಅವರ ಸಹೋದರಿಯರ ಪರವಾಗಿ ಅಪೇಕ್ಷೆ ಮಾಡ್ತೇವೆ. ಇದೀಗ ನಾರಿಕೇಳ ಅಭಿಷೇಕ, ವಾಲಗ, ಆನಂತರ ಮಂತ್ರ. ವಾಲಗ ಮಾಡಿ. ಸುಸ್ವಾದರುಷ್ಯ ಗುರುಂ ಮಂತ್ರ ಆದಮೇಲೆ ವಾಲಗ, ಆಮೇಲೆ ನೀವು ಪದ್ಯ ಹೇಳಬೇಕು. ಓಂ ನಿರುಪಮಾ ಹತ ಸುಮನೋ ಅಲ್ಹಾದನಾತಿ ಜರತ ಮಧುರತರ ಸದ್ವೈತ ಪ್ರತಿಮಾ ಪರಿಮಾಣ ಸ್ನಿಗ್ಧ ಮಸೃಣತ್ತಂ ಗುಣಾಗ್ರಹ ಭವ ವಿಜಯನೆ ತವ ನಾಮವನೆ ನೆದರೆ ಭವಬಾಧೆಗಳು ಪೀಡಿಸವೋ ಜಿನ ಭವ ವಿಜಯನೆ ತವ ನಾಮವನೆ ನೆದರೆ ಭವಬಾಧೆಗಳು ಪೀಡಿಸವೋ ಜಿನ. ಭವವನ್ನು ಗೆಲಿದೆ ಜವವನ್ನು ತುಳಿದೆ ಭವವನ್ನು ಗೆಲಿದೆ ಜವವನ್ನು ತುಳಿದೆ ಶಿವ ಪದವಿಯನು ನಾಳಿದೆ ಯೋಜಿನ ಭವ ವಿಜಯನೆ ತವ ನಾಮವನೆ ನೆದರೆ ಭವಬಾಧೆಗಳು ಪೀಡಿಸವೋ ಜಿನ. ಶ್ರೀ ತ್ರಿಭುವನ ತಿಲಕ ಚೂಡಾಮಣಿ ಸ್ಥಿತ ಬಾಹುಬಲಿ ದೌರ್ಬಲೀಶ ಭಗವಂತಾಯ ತೋಯೈ ಜಯ 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 ಜಯ. ವಾಲಗ ವಂ ಅಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ಜ್ವೀಂ ಜೀಂ ಕ್ಷಿಂ ಕ್ಷಿಂ. ಡಾಕ್ಟರ್ SP ಪದ್ಮಪ್ರಸಾದ್, ಜನಪದ ತಜ್ಞರು, 3 ನಿಮಿಷ ಅವರು
ಅಭಿಷೇಕದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಾವು ಕರ್ನಾಟಕದಾದ್ಯಂತ ಬೇರೆ ಬೇರೆ ಕಡೆಗೆ ಹೋಗ್ತಾರೆ. ಅಲ್ಲಿರುವಂಥ ಅಭಿಷೇಕ ಮತ್ತು ಇಲ್ಲಿಯ ತ್ರಿಭುವನ ತಿಲಕ ಚೂಡಾಮಣಿಯ ಅಭಿಷೇಕದ ತಮ್ಮ ಅನುಭವಗಳನ್ನು ಒಂದು 3 ನಿಮಿಷ ಹಂಚಿಕೊಳ್ಬೋದು. ಜವಲೋ ಬಾಹುಬಲಿ ಸ್ವಾಮಿ ಭಗವಾನ ಕೀ. ಭರತ ಬಾಹುಬಲಿಯರ ಹಾಗೆ ಇರುವಂಥ ನಾಗೇಂದ್ರ ಮತ್ತು ಶೈಲೇಂದ್ರರು ಭಗವಂತನಿಗೆ ಭಕ್ತಿಯಿಂದ ಅಭಿಷೇಕವನ್ನು ನೆರವೇರಿಸ್ತಾ ಇದ್ದಾರೆ. ತಾಯಿಯ ಸ್ಮರಣೆಯಲ್ಲಿ ನಡೆಯುವಂಥ ಈ ಪೂಜೆ ನಮ್ಮೆಲ್ಲರ ಅಹೋಭಾಗ್ಯ. ಜವಲೋ ಬಾಹುಬಲಿ ಸ್ವಾಮಿ ಭಗವಾನ ಕೀ. ನಮಸ್ತುಗಳು ಸ್ವಾಮೀಜಿ. ಮಹಾಜನರಲ್ಲಿ ನಾವು ಇಂಥ ಅಭಿಷೇಕವನ್ನು ನೋಡಬೇಕಾದ್ರೆ ಮನಸ್ಸಿನಲ್ಲೇ ಇಟ್ಕೊಳ್ಬೇಕಾದಂಥ ಭಾವನೆ ಅಂದರೆ ಒಂದು ವಿಗ್ರಹಕ್ಕೆ ಅಭಿಷೇಕ ಆಗ್ತಾ ಇದೆ ಅನ್ನೋದಲ್ಲ. ತೀರ್ಥಂಕರ ಶಿಶುವಿಗೆ ಜನ್ಮಾಭಿಷೇಕವನ್ನು ಮಾಡ್ತಾ ಇರಬೇಕಾದ್ರೆ ದೇವತೆಗಳು ಸಾಲಾಗಿ ನಿಂತು ಕ್ಷೀರ ಸಮುದ್ರದಿಂದ ದೊಡ್ಡ ಕೊಡಗಳಲ್ಲಿ ಕ್ಷೀರವಾದ ಜಲವನ್ನು ತಂದು ತೀರ್ಥಂಕರ ಶಿಶುವಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ, ದೇವೇಂದ್ರ ಅಭಿಷೇಕ ಮಾಡ್ತಾ ಇದ್ದಾನೆ ಅನ್ನುವ ಭಾವನೆಯನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಆಗ ನಮ್ಮ ಮನಸ್ಸು ಭಾವನೆಗಳು ಉತ್ತುಂಗಕ್ಕೆ ಏರುತ್ತೆ. ನಾವು ಪುರೋಹಿತರನ್ನು ಇಂದ್ರರು ಅಂತ ಕರೆಯೋದು ಇದೇ ಕಾರಣಕ್ಕಾಗಿ. ದೇವೇಂದ್ರ ತೀರ್ಥಂಕರನಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ, ನಾವು ನಮ್ಮ ಭಗವಂತನಿಗೆ ಆ ಮೂರ್ತಿಗೆ ಅಭಿಷೇಕ ಮಾಡ್ತಾ ಇದ್ದೇವೆ. ಮನಸ್ಸಿನಲ್ಲಿ ಭಾವನೆ ಇರ್ತಕ್ಕಂಥದ್ದು ನೇರವಾಗಿ ನಾವು ಜಿನಶಿಶುವಿಗೆ ಅಭಿಷೇಕ ಮಾಡ್ತಾ ಇದ್ದೇವೆ ಅನ್ನುವಂಥ ಇದು. ಬಾಹುಬಲಿ ಸ್ವಾಮಿ ತ್ಯಾಗವೀರ, ಬಾಹುಬಲಿಯಾಗಿದ್ದರೂ ಕೂಡ ತನ್ನ ಬಾಹುಬಲವನ್ನು ಪ್ರದರ್ಶಿಸುವ ಬದಲು ಅದೇ ಸಮಯದಲ್ಲಿ ತಾನು ಗೆದ್ದದ್ದೆಲ್ಲವನ್ನ ಬಿಟ್ಟುಕೊಟ್ಟಂಥ ವ್ಯಕ್ತಿ. ಆದ್ದರಿಂದಲೇ ಹೇಳ್ತಾಳೆ, ಲಾವಣ್ಯದಲ್ಲಿ ನೋಡೆ ಪ್ರಥಮ ಮನ್ಮಥನಿವನು, ಹಿರಿಯತನದಲ್ಲಿ ನೋಡೆ ಬೊಮ್ಮನನುಗ, ಮೊದಲನೇ ಮನ್ಮಥ ಆದಿಬ್ರಹ್ಮನ ಮಗ. ಹಾಗಿದ್ದ ಆಮೇಲೆ ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಿವನು, ಲೋಕವನ್ನೇ ಆಕರ್ಷಿಸ್ತಕ್ಕಂಥ ರೂಪ ಇರ್ತಕ್ಕಂಥ. ಆದ್ದರಿಂದಲೇ ಬೆಳಗೊಳದ ಬಾಹುಬಲಿ ಮೂರ್ತಿಯನ್ನು ವರ್ಣಿಸಲಾರದೆ ಸೋತಂಥ ಬೊಪ್ಪಣ ಕವಿ ಕೊನೆಗೆ ಹೇಳ್ತಾನೆ, ಇದನ್ನು ಯಾರಿಗೆ ಹೋಲಿಸೋಣ ಈ ರೂಪವನ್ನು? ಗೊಮ್ಮಟ ಜನ ಶ್ರೀರೂಪಂ ಆತ್ಮೋಪಮಂ. ಗೊಮ್ಮಟ ಜನನ ಈ ಸಂಪತ್ತಿನಿಂದ ಕೂಡಿದಂತಹ ರೂಪ ಯಾವುದಕ್ಕೆ ಸಮಾನ ಅಂದರೆ ಆತ್ಮಕ್ಕೆ ಸಮಾನ ಅಂದ್ಬಿಡ್ತಾನೆ. ಅದಕ್ಕಿಂತ ಹೆಚ್ಚಿನ್ನೇನು ಹೇಳೋದಕ್ಕೆ ತೋಚೋದಿಲ್ಲ. ಅತಿ ತುಂಗಾಕೃತಿಯಾದೊಡ ಆಗದ ಅದರೊಳ್ ಸೌಂದರ್ಯಮಂ, ಸೌಂದರ್ಯಮಂ ತಾನಾಗೆ ಮತ್ತಾಗದ ಅತಿಶಯಂ. ಎತ್ತರ ಇದ್ದ ಕೂಡಲೇ ಸೌಂದರ್ಯ ಆಗಲ್ಲ, ಸೌಂದರ್ಯ ಆದರೂ ಅದರೊಳಗೊಂದು ಅತಿಶಯತೆ ಬರಲ್ಲ. ಆದರೆ ಈ ಮೂರ್ತಿಯಲ್ಲಿ ಸೌಂದರ್ಯ, ಅತಿಶಯತೆ ಎಲ್ಲವೂ ಕೂಡ ಮತ್ತು ಎತ್ತರ ಎಲ್ಲವೂ ಸೇರಿರ್ತಕ್ಕಂಥದ್ದು. ಆದ್ದರಿಂದ ಈ ಜಿನನ ಶ್ರೀರೂಪವನ್ನು ನಾವು ಏನಂತ ವರ್ಣಿಸೋಣ? ಇದು ಆತ್ಮೋಪಮಂ, ಆತ್ಮಕ್ಕೆ ಸಮಾನ ಅಂತ ಹೇಳ್ತಾನೆ. ಆತ್ಮನ ಸೌಂದರ್ಯವನ್ನು ಹೇಗಂತ ವರ್ಣಿಸೋದು? ರತ್ನಾಕರನೇ ಒಂದು ಕಡೆ ಹೇಳ್ತಾನೆ, ಆತ್ಮ ಸುಖವನ್ನು ಹೇಗೆ ಹೇಳೋದು? ಶಿಶು ಕಂಡ ಕನಸಿನಂತೆ ಉಂಡವ ತೇಗುವಂಥ ಆತ್ಮ ಸುಖವ ಕಂಡವನದ ಹೇಳಬೇಕು. ಅವನಿಗೆ ಹೇಳೋದಕ್ಕೆ ಬರೋದಿಲ್ಲ, ಯಾಕೆಂದರೆ ಅದು ಅವರ್ಣನೀಯವಾಗಿರ್ತಕ್ಕಂಥದ್ದು. ಬಾಹುಬಲಿ ತನ್ನ ಆತ್ಮ ಸ್ವಾಭಿಮಾನಕ್ಕಾಗಿ ಅಣ್ಣನೆದುರಿಗೆ ಯುದ್ಧಕ್ಕೆ ನಿಂತರೂ ಕೂಡ, ಕೊನೆಯಲ್ಲಿ 3 ಯುದ್ಧಗಳಲ್ಲಿ ಅಣ್ಣ ಸೋತರೂ ಕೂಡ, ಅಣ್ಣನನ್ನು ಮಲ್ಲಯುದ್ಧದಲ್ಲಿ ಮೇಲೆ ಎತ್ತಿ ಹಿಡಿದು ನಿಂತರೂ ಕೂಡ, ಒಂದು ಸಲ ಇದನ್ನು ಒಗೆಯೋಣ ಅಂತ ಅನ್ನಿಸಿದರೂ ಕೂಡ ಅವಾಗ ಅನ್ನಿಸ್ತಾನೆ, ಪಿರಿಯಣ್ಣಂ ಚಕ್ರವರ್ತಿ, ಇವನನ್ನು ಆದಿಬ್ರಹ್ಮನ ಮಗ, ಹಿರಿಯ ಮಗ, ಇಂಥವನನ್ನು ನಾನು ಹಾಗೆ ಇದು ಮಾಡೋದು ಸರಿಯಲ್ಲ ಅಂತ ಹೇಳಿ ನಿಧಾನಕ್ಕೆ ಕೆಳಗಿಳಿಸ್ತಾನೆ. ಆಗ ಭರತನನ್ನು ಎತ್ತಿ ಹಿಡಿದಂತಹ ಬಾಹುಬಲಿಯನ್ನು ಪಂಪ ವರ್ಣಿಸೋದು ಘನ ಮರಕತ ಶೈಲಂ, ಇಷ್ಟು ದೊಡ್ಡ ಗಿರಿಯನ್ನು ಎತ್ತಿ ಹಿಡಿದಂತಹ ದೊಡ್ಡದಾಗಿರ್ತಕ್ಕಂಥ ಮರಕತ ಪರ್ವತವೋ ಏನೋ ಅನ್ನುವ ಹಾಗೆ ಇವನು ಕಾಣ್ತಾ ಇದ್ದ ಅನ್ನುವ ರೀತಿಯಲ್ಲಿ ಪಂಪ ಇದನ್ನು ವರ್ಣನೆ ಮಾಡ್ತಾನೆ. ಕನಕಾಚಳಮಂ ಪೊತ್ತೆರ್ದು ನಿಂತ ಘನ ಮರಕತ ಶೈಲಮಂ ಎನೆ, ಚಿನ್ನದ ಪರ್ವತವನ್ನು ಎತ್ತಿ ಹಿಡಿದು ನಿಂತಂಥ ಮರಕತ ಪರ್ವತವೋ ಅನ್ನುವ ಹಾಗೆ ಬಾಹುಬಲಿ ಕಾಣ್ತಾ ಇದ್ದಂತೆ. ಶಕ್ತಿ, ಸೌಂದರ್ಯ, ಸಂಪತ್ತು ಮತ್ತು ವಿವೇಕ ಇವೆಲ್ಲ ಒಂದು ಕಡೆ ಕೂರ್ತಕ್ಕಂಥದ್ದು, ಸೇರ್ತಕ್ಕಂಥದ್ದು ಬಹಳ ಅಪರೂಪ. ಬಾಹುಬಲಿಯಲ್ಲಿ ಅದು ಕೂಡಿತ್ತು. ಸರಿಯಾದ ಸಮಯದಲ್ಲಿ ಎಲ್ಲವನ್ನು ಗೆದ್ದಾಗ ಎಲ್ಲವನ್ನು ಬಿಟ್ಟುಕೊಡ್ತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಅದು ಬಹಳ ಪರಿಪಕ್ವವಾದಂತಹ ಆತ್ಮನಿಗೆ ಮಾತ್ರ ಬರ್ತಕ್ಕಂಥದ್ದು. ಆದ್ದರಿಂದಲೇ ಬಾಹುಬಲಿ ಯಾಕೆ ಲೋಕಪೂಜ್ಯ ಅಂದರೆ ಈ ಕಾರಣಕ್ಕಾಗಿ. ಉಳಿದ ತೀರ್ಥಂಕರರಿಗೆ, ಬೇರೆ ತೀರ್ಥಂಕರರಿಗೆ ಇಲ್ಲದಂಥ ಒಂದು ವೈಶಿಷ್ಟ್ಯ, ತೀರ್ಥಂಕರನಲ್ಲದಂಥ ಸಿದ್ಧನಾಗಿರ್ತಕ್ಕಂಥ ಬಾಹುಬಲಿಯ ಜೀವನ ಚರಿತ್ರೆಯಲ್ಲಿ ನಮಗೆ ಅದು ಕಾಣುತ್ತೆ.
ಎಲ್ಲವನ್ನು ಗೆದ್ದಾಗಲೂ ಕೂಡ ಧರ್ಮದ ನಿಯಮಕ್ಕೆ ವಿರುದ್ಧವಾಗಿ, ಯುದ್ಧ ನಿಯಮಕ್ಕೆ ವಿರುದ್ಧವಾಗಿ ಚಕ್ರರತ್ನವನ್ನು ಅಣ್ಣ ಪ್ರಯೋಗಿಸಿದಾಗ ಇದು ಎಂಥ ಭೂಮಿ ಇದು ಅಣ್ಣ ತಮ್ಮಂದರಲ್ಲಿ ಕಾಡಿಸುತ್ತೆ. ಆಮೇಲೆ ತಂದೆ ಮಕ್ಕಳನ್ನು ಒಟ್ಟಿಗೆ ಇರೋದಕ್ಕೆ ಬಿಡಲ್ಲ. ಈ ಐಶ್ವರ್ಯ, ಈ ಭೂಮಿ, ಇವು ಯಾತಕ್ಕೆ? ಆ ದೊಡ್ಡ ಒಂದು ತ್ಯಾಗದ ಭಾವನೆ, ನಶ್ವರತೆ ಯಾವುದು, ಶಾಶ್ವತತೆ ಯಾವುದು ಅನ್ನುವಂತಹ ಒಂದು ಪ್ರಜ್ಞೆ ಆ ಕ್ಷಣದಲ್ಲಿ ಮೂಡೋದಿದೆಯಲ್ಲ, ಅದು ಭವ್ಯಾತ್ಮನಿಗೆ ಮಾತ್ರ ಸಾಧ್ಯ. ಅದು ಪರಮೋಚ್ಚ ಸ್ಥಿತಿಯನ್ನು ತಲುಪಿದಂಥ ಭವ್ಯಾತ್ಮನಿಗೆ ಮಾತ್ರ ಸಾಧ್ಯ. ಆದ್ದರಿಂದಲೇ ಅವಾಗ ಹೇಳ್ತಾನೆ, ನೆಲಸುಗೆ ಚಿರಂ ನಿನ್ನ ವಕ್ಷದಳೆ ಹರಿರಾಯ ಭಟ ಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ ಈ ಮನೋಹರಿ ರಾಜ್ಯ ಲಕ್ಷ್ಮಿ ಅಯ್ಯನಿತ್ತುದಂ ಆಂ ನಿನಗಿತ್ತೆಂ ಇದೇವುದಣ್ಣ ನೀನಾಟಿಸಿದ ಲತಾಂಗಿಗಂ ಭೂವನಿತೆಗಂ ನಾನಾಟಿಸಿದೊಡಪೇಳ್ ನೆಗಳ್ತೆ ಮಾಸದೆ. ಶತ್ರುರಾಜರ ಸೈನಿಕರ ಖಡ್ಗ ಅಂತಕ್ಕಂತಹ ಕಮಲಗಳ ಮೇಲೆ ಹಾರಾಡ್ತಾ ಇರ್ತಕ್ಕಂಥ ಈ ರಾಜ್ಯ ಲಕ್ಷ್ಮಿ ಅಂದ್ರೇನರ್ಥ? ಆ ಭಟಖಡ್ಗ ಮಂಡಲ ಏನಿದೆ, ಸೈನಿಕರ ಕರವಾಲಗಳು, ಖಡ್ಗಗಳು, ಅವು ಆಡ್ತಾನೆ ಇರುತ್ತೆ. ಅದರ ಮೇಲೆ ತಿರುಗ್ತಕ್ಕಂಥ ಲಕ್ಷ್ಮಿ ಎಲ್ಲೂ ಕೂತ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ಅಂಥವಳು ನಿನ್ನ ಎದೆಯಲ್ಲಿ ಸ್ಥಿರವಾಗಿ ನೆಲೆಸಲಿ ಅಂದರೆ ನಿನ್ನಲ್ಲೂ ಅದು ನೆನೆಸೋದಿಲ್ಲ. ನೆಲೆಸ್ತಾಳೆ ಅಂತ ನೀ ತಿಳ್ಕೊಂಡಿದೀಯ ಅಷ್ಟೇ, ಆದರೆ ಅದು ನೆಲೆಸೋದಿಲ್ಲ. ಅವಳು ನೆಲೆಸಲಿ ಅಂತ ನಾನು ಆಶಿಸ್ತೀನಿ. ತಂದೆ ಕೊಟ್ಟಿದ್ದನ್ನು ನಿನಗೆ ಕೊಟ್ಟಿದ್ದೀನಿ, ನಾ ಗೆದ್ದಿದ್ದನ್ನು ನಿನಗೆ ಕೊಟ್ಟಿದ್ದೀನಿ, ನನ್ನ ರಾಜ್ಯವನ್ನು ನಿನಗೆ ಕೊಟ್ಟಿದ್ದೀನಿ. ಏನು ನೀನು ಆಸೆ ಪಟ್ಟಂಥದ್ದಕ್ಕೆ ನಾನು ಆಸೆ ಪಟ್ಟರೆ ನನ್ನ ಕೀರ್ತಿ ಎಲ್ಲಿ ಉಳಿತದೆ? ಈ ರೀತಿ ಬಿಟ್ಟು ಕೊಟ್ಟು ಅಲ್ಲಿಯೇ ತಪಸ್ಸಿಗೆ ನಿಲ್ತಕ್ಕಂಥ, ಇದನ್ನು ಮಾಡ್ತಕ್ಕಂಥ ಒಂದು ನಿರ್ಧಾರ ಬಹುಪರಿಪಕ್ವವಾದಂತಹ ಸರಿಯಾದ ಸಮಯದಲ್ಲಿ ಬರ್ತಕ್ಕಂಥ ಭವ್ಯ ಜೀವಿಗೆ, ಆಸನ್ನ ಭವ್ಯರಿಗೆ ಮಾತ್ರ ಬರ್ತಕ್ಕಂಥ ಒಂದು ಇದು. ಬಾಹುಬಲಿ ಅದೇ ಜನ್ಮದಲ್ಲಿ ತದ್ಭವ ಮೋಕ್ಷಗಾಮಿ. ಆದ್ದರಿಂದ ಆ ಸಮಯದಲ್ಲಿ ಸರಿಯಾಗಿ ಆ ವಿವೇಕ ಮೂಡ್ತು. ಅದೇ ರೀತಿ ಆದಿನಾಥ ಸ್ವಾಮಿಗೆ ಆಗಿದ್ದನ್ನು ನೋಡ್ಕೋಬೇಕು. ಆ ಸ್ಥಾನದಲ್ಲಿ ನೀಲಾಂಜನೆಯ ನೃತ್ಯವನ್ನು ನೋಡ್ತಾ ಇದ್ದಾಗ ನೀಲಾಂಜನೆಯ ಆಯಸ್ಸು ತೀರಿ ಆಕೆ ತಕ್ಷಣ ಸತ್ರು ಕೂಡ ಅದೇ ರೂಪದ ಇನ್ನು ಮತ್ತೊಬ್ಬಳನ್ನು ಸೃಷ್ಟಿಸಿ ದೇವೇಂದ್ರ ನಾಟ್ಯವನ್ನು ಮುಂದುವರಿಸಿದ್ರು ಕೂಡ ಯಾರಿಗೂ ಗೊತ್ತಾಗದೇ ಇದ್ದರೂ ಕೂಡ ಆದಿನಾಥನಿಗೆ ಮಾತ್ರ ಗೊತ್ತಾಗುತ್ತೆ. ಅಹೋ ಜಗದಿದಂ ತಟಿದ್ವಲ್ಲರಿ ಛಲ ಅಂತ ಆಗ ಅನಿಸುತ್ತೆ ಅವನಿಗೆ. ಈ ಜಗತ್ತಿನ ಎಲ್ಲವೂ ಕೂಡ ಮಿಂಚಿನ ಬಳ್ಳಿಯ ಹಾಗೆ ಅನ್ನಿಸಿ ಆಗ ಆದಿನಾಥ ಸ್ವಾಮಿ ಮೋಕ್ಷಕ್ಕೆ, ಇದಕ್ಕೆ ತಪಸ್ಸಿಗೆ ಹೋಗೋದಕ್ಕೆ ಸಿದ್ಧರಾಗ್ತಾರೆ. ಅಂಥ ಭವ್ಯಜೀವಿಯ ಪ್ರಥಮ ತೀರ್ಥಂಕರನ ಮಗನಾಗಿರ್ತಕ್ಕಂಥ ಬಾಹುಬಲಿಗೆ ಅಂಥದೇ ರೀತಿಯ ವೈರಾಗ್ಯ, ಅದೇ ರೀತಿಯ ಪಕ್ವತೆ ಪ್ರಾಪ್ತಾಗಿರೋದನ್ನು ನಾವು ಈ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ನಮ್ಮ ಮನಸ್ಸನ್ನು ನಾವು ಯಾವ ಎತ್ತರದಲ್ಲೇ ಇಟ್ಕೊಳ್ಬೇಕು, ಯಾವ ನಿರ್ಲಿಪ್ತಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ನಾವು ಸದಾ ಚಿಂತನೆ ಮಾಡ್ತಾ ಇರಬೇಕು. ಇಂತಹ ಮಾತುಗಳನ್ನು ಹೇಳ್ತಾ ಮುಂದೆ ನೋಡೋಣ. ವದನ ಕಾಂತಿಯ ನಿಲವು ವಿಶ್ವಕ್ಕೆ ಆದರ್ಶ, ನಿಮ್ಮಯ ದರ್ಶನವು ಬಾಹುಬಲಿ ಸ್ವಾಮಿ ಜಗಕ್ಕೆ ನಿ ಸ್ವಾಮಿ ಶಾಂತಿಯ ಮೂರುತಿಯೇ. ವೇಣುಪುರ ರಾಜ ಅಗಣಿತ ತೇಜ ಅರಳಿದ ನಮಿಪೆವು ಅನುದಿನವು, ನಮಿಪೆವು ಅನುದಿನವು. ಸುನಂದಾದೇವಿಯ ಗರ್ಭದಿ ಜನಿಸಿ ಕೀರ್ತಿಯದೆ ನಮಿಪೆವು ಅನುದಿನವು, ನಮಿಪೆವು ಅನುದಿನವು. ಬಾಹುಬಲಿ ಸ್ವಾಮಿ ಜಗಕ್ಕೆ ನಿ ಸ್ವಾಮಿ ಶಾಂತಿಯ ಮೂರುತಿಯೇ. ನಮಿಪೆವು ಅನುದಿನವು, ನಮಿಪೆವು ಅನುದಿನವು. ಬಾಹುಬಲಿ ಸ್ವಾಮಿ ಜಗಕ್ಕೆ ನಿ ಸ್ವಾಮಿ ಶಾಂತಿಯ ಮೂರುತಿಯೇ. ನಮಿಪೆವು ಅನುದಿನವು, ನಮಿಪೆವು ಅನುದಿನವು, ನಮಿಪೆವು ಅನುದಿನವು, ನಮಿಪೆವು ಅನುದಿನವು. ಬಾಹುಬಲಿ ಭಗವಾನ್ ಕೀ ಉದಕ ಚಂದನ ತಂಡುಲ ಪುಷ್ಪ ಕೈ ಚರು ಸುದೀಪ ಸುಧೂಪ ಪಲಾಶ ಕೈ
ಅವಳ ಮಂಗಳ ಗಾನರವಾಗುಲೆ ದಿನಗ್ರಹೇ ನಿನ್ನ ನಾಮಮಹಂ ಯಜೆ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರ್ಹಂ ಶ್ರೀ ಗೊಮ್ಮಟೇಶ್ವರ ಬಾಹುಬಲಿ ಪರಮಜಿನದೇವಾಯ ಕ್ಷೀರಾಭಿಷೇಕಪೂರ್ವಕೇನ ಜಲಾದಿ ಅರ್ಘ್ಯಂ ನಿರೂಪಾಮಿತಿ ಸ್ವಾಹ. ಸಂದೋಹ ಸಂದೇಹದೈಃ ಸ್ನೇಹಲೇಪಾವಿಲೇಪನಾಯ ನಿಪತತ್ ಭೃಂಗಾಂಗನಾರಾಜಿವಿಚ್ಛಿದ್ ಭಕ್ತೋ ಉದ್ವರ್ತನ ನಾಮರಭೇ ಸುರಭೀಭಿಃ ಸದ್ಗಂಧಚೂರ್ಣೈಃ ವಿಭೋಃ. ಓಂ ಕರ್ಕೋಲ ಲವಂಗ ಪ್ರಿಯಂಗ್ವಾದಿ ಸುಗಂಧಾದಿ ದ್ರವ್ಯ ವಮ್ಮಂ ಅಮ್ಮಂ ಅಮ್ಮಂ ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ಮುಖಕ್ಕೆ ದಾಂ ದ್ರಾಂ ದ್ರೀಂ ದ್ರೀಂ ದ್ರಾವಯದ್ರ ನಮೋ ಅರತೆ ಭಗವತೆ ಶ್ರೀ ಪವಿತ್ರತರ ಕಲ್ಕ. ವಮ್ಮಮ್ಮ ವಿಜಯನೆ ಅಥವಾ ಹಳೆಯ ಹಾಡು ಯಾವುದೂ ಆಗ್ಬೋದು, ಅಥವಾ ನಿಮ್ಮದು ರಚನೆ ಇದ್ದರೆ ಅದನ್ನು ಹಾಡಿ. ಬಿಳುಪು ಹಿಮದ ರಾಶಿಯಂತೆ ಮೃದು ಮಲ್ಲಿಗೆ ಹೂವಿನಂತೆ ಕಲ್ಕ ಚೂರ್ಣ ಜಿನನ ತಬ್ಬಿತೋ. ಬಿಳುಪು ಹಿಮದ ರಾಶಿಯಂತೆ ಮೃದು ಮಲ್ಲಿಗೆ ಹೂವಿನಂತೆ ಕಲ್ಕ ಚೂರ್ಣ ಜಿನನ ತಬ್ಬಿತೋ. ರಾಜ ಸಂಪದವಾನಿಗೀರ ಕೈವಲ್ಯ ಸಾಮ್ರಾಜ ಕೈವಲ್ಯ ಸಾಮ್ರಾಜ ಸಂಪದವಾನಾಡಿದ. ನೋಡಿ, ಕಲ್ಕಚೂರ್ಣದ ಅಭಿಷೇಕದ ಸುಂದರತೆ ಯಾವುದಂದರೆ ಕಣ್ಣನ್ನು ಬಿಡಿಸುವುದು ಹಾಗೂ ತುಟಿಯನ್ನು ಬಿಡಿಸಿ ತೋರಿಸುವುದು. ಅಂದರೆ ಸುಂದರವಾದ ಮೂರ್ತಿಯನ್ನು ಕೆಡದಂತೆ ಭಾಸವಾಗುವ ಈ ಕಲ್ಕಚೂರ್ಣದ ಅಭಿಷೇಕದ ವಿಶೇಷ. ಜಯಬಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಭಗವಂತನ ಅಭಿಷೇಕದ ಸೇಚನ ಮಾಡುವಾಗ ಕಲ್ಕಚೂರ್ಣವನ್ನು ನಿಧಾನಕ್ಕೆ ಕೆಳಗೆ ಪೂಸಿ ಆನಂತರ ಮುಖಾರವಿಂದದಲ್ಲಿ ಆ ಗಂಧವನ್ನು ಎರಡೂ ಕೈಯಲ್ಲಿ ಪೂಸಿದಾಗ ಅದು ಚೆನ್ನಾಗಿ ಅರಶಿನದ ಅಭಿಷೇಕವಾಗುತ್ತದೆ. ಹಾಗಾಗಿ ಎರಡೂ ಕೈಯಲ್ಲಿ ಮುಖಾರವಿಂದದ ಆ ಕಪೋಲದಲ್ಲಿ ಸರಿಯಾಗಿ ಗಂಧ ಹರಿತ್ ಅಭಿಷೇಕ ಆಗುವ ಹಾಗೆ ಕಪೋಲದಲ್ಲಿ, ಕಪೋಲ ಅಂದರೆ ಕೆನ್ನೆಗಳು, ಎರಡೂ ಕೆನ್ನೆಗೆ ಸರಿಯಾಗಿ ಆಗುವ ಹಾಗೆ ಮಾಡಿ. ಇದೀಗ ಹಾಡು. ರಂಗ ಮಾ ರಂಗ ಮಾ ರಂಗ ಮಾರೆ ರಂಗ ಮಾ ರಂಗ ಮಾ ರಂಗ ಮಾರೆ ಪ್ರಭು तारा हे रंग मा रंग गयो रे रंग मा रंग मारे प्रभु तारा हे रंग मा रंग गयो रे आया मंगल दिन मंगल
ಪುಷ್ಪ ಜಲಗಂಧಾಕ್ಷತೆ ಪುಷ್ಪಾಚರು ದೀಪಧೂಪ ಜಲಗಂಧಾಕ್ಷತೆ ಪುಷ್ಪಾಚರು ದೀಪಧೂಪ ಫಲಗಳ ತಂದೇನಾ ದಿನರಿಗೆ ಅರ್ಘ್ಯವ ಬೆಳಗೇನಾ ಫಲಗಳ ತಂದೇನಾ ದಿನರಿಗೆ ಅರ್ಘ್ಯವ ಬೆಳಗೇನಾ. ಇದೀಗ ಕಷಾಯ ಅಭಿಷೇಕ. ಕಷಾಯ ಅಂದರೆ ಕ್ರೋಧ ಮಾನ ಮಾಯ ಲೋಭ ಅದನ್ನು ಗೆದ್ದ ಸ್ವಾಮಿ ನಮ್ಮ ಬಾಹುಬಲೀಶರು. ಹಾಗಾಗಿ ಆ ಕಷಾಯವು ಎಲ್ಲವೂ ಸಂಜ್ವಲನವಾಗಲಿ ಅಥವಾ ಸಂಪೂರ್ಣವಾಗಿ ನಾಶವಾಗಲಿ. ಸಂಪೂರ್ಣವಾಗಿ ನಾಶವಾದಂಥವರೇ ಕೇವಲಿ ಭಗವಂತ. ಅದರಲ್ಲಿ ಸಾಮಾನ್ಯ ಕೇವಲಿಯಾದಂಥ ಕೇವಲಿಗಳಲ್ಲಿ 3 ವಿಧ: ಸಾಮಾನ್ಯ ಕೇವಲಿ, ಮೂಕ ಕೇವಲಿ, ತೀರ್ಥಂಕರ ಕೇವಲಿ. ಆದರೆ ಅವರ ಅರ್ಹತೆಯೂ ಸಮಾನವಾಗಿದೆ. ಆದರೆ ಇವರು ತೀರ್ಥಂಕರರ ಹಾಗೆ ಧರ್ಮೋಪದೇಶವನ್ನು ವಿಹಾರ ಮಾಡುವುದಿಲ್ಲ, ಆದರೆ ಕೇವಲಿಯಾಗಿದ್ದಾರೆ. ಮತ್ತೊಬ್ಬರು ಮೂಕ ಕೇವಲಿ, ಅವರು ಕೇವಲ ಜ್ಞಾನವನ್ನು ಪಡೀತಾರೆ, ಧರ್ಮೋಪದೇಶವನ್ನು ಮಾಡುವುದಿಲ್ಲ. ಇವರು ವಿಶೇಷವಾಗಿ ಎಲ್ಲರಿಗೂ ಕೂಡ ಆದರ್ಶವಾದಂಥ ತ್ಯಾಗವೀರರಾಗಿ ಸಾಮಾನ್ಯ ಕೇವಲಿಯಾಗಿ 3 ಕಲ್ಯಾಣವನ್ನು ಮಾಡಿ ತೀರ್ಥಂಕರರಾದವರು, ಕೇವಲಿಯಾದವರು, ಕೇವಲ ಜ್ಞಾನವನ್ನು ಪಡೆದವರು ಅಂತ ಅರ್ಥ. ಹಾಗಾಗಿ ತೀರ್ಥಂಕರ ಕೇವಲಿ, ಸಾಮಾನ್ಯ ಕೇವಲಿ ಮತ್ತು ಮೂಕ ಕೇವಲಿ ಎಂದು ಕೇವಲಿಗಳಲ್ಲಿ 3 ವಿಧ ಇದ್ದು, ಇದೀಗ ಕಷಾಯಾಭಿಷೇಕ ಮಂತ್ರ. ಜಂಬೂ ಉದುಂಬರ ಚೂತ ಪಿಪ್ಪಲವಟ ಪ್ಲಕ್ಷಾದಿವೃಕ್ಷತ್ವಜಂ ಸಂಪರ್ಕೈ ಸುಕಷಾಯತೈರಭಿಷವಂ ಜಿಷ್ಣೋರ್ಜ್ವಲೈ ಕುರ್ಮಹೇ ಕಷ್ಪಾಶೇಷ ಕಷಾಯ ವೈರಿ ವಿಜಯತಿ ಶ್ರೀ ಗೋಮಿನಿ ಸಂಗಮಂ ಸಂಸಾರ ಜ್ವರತಾಪ ಸಂತತಿರುಜ ಮೂರ್ಛಚ್ಚಿದಂ ಚೇಚ್ಛದಾಹ ಓಂ ಪ್ಲಕ್ಷ್ಮ ನ್ಯಾಗ್ರೋಧ ಅಶ್ವಥ ಉದುಂಬುರ ಆಮ್ರ ಕದಿರ ಜಂಬೂ ಪ್ರಭೃತಿ ಶುಭದುಂ ದ್ರುಮ ಸಮುತ್ಪನ್ನ ತ್ರಿಕ್ಕಷಾಯ ಪರಿಪೂರ್ಣ ಸುವರ್ಣಕಲಶೈರಭಿಷೇಚಯಾಮಿ ವಿಗತ ಕಷಾಯ ವಿಶೇಷಂ ವಿದದಾತು ನಃ ಸ್ವಾಹ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರಹಂ ವಾಲಗ ಪವಿತ್ರತರ ಕಷಯೋದಕೇನ ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ಜ್ರೀಂ ಜೀಂ ಕ್ಲೀಂ ಕ್ಲೀಂ ಹಂಸಾತ್ರೈಲೋಕ್ಯ ಸ್ವಾಮಿನೇ ಪವಿತ್ರತರ ಜನಮಭಿಷೇಚಯಾಮಿ ನಮಃ ಸ್ವಾಹ. ಜಗಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಡಾಕ್ಟರ್ SP ಪ್ರಸಾದ್ರವರು ಹಿರಿಯ ಸಾಹಿತಿ, ಜನಪದ ತಜ್ಞರು, ಹಾಗೆ ನಮ್ಮ ಹಂಪಿ ವಿಶ್ವವಿದ್ಯಾಲಯದಲ್ಲಿದ್ದು ಅನೇಕ ಗ್ರಂಥಗಳ ಅವಲೋಕನ ಮಾಡಿದವರು. ಇದೀಗ ಅವರಿಂದ 3 ನಿಮಿಷದ ವೀಕ್ಷಕ ವಿವರಣೆ. ಪರಮತ್ಯಾಗಿಯಾಗಿರ್ತಕ್ಕಂಥ ವೀತರಾಗ ಭಗವಂತ ಬಾಹುಬಲಿ ಸ್ವಾಮಿಯ ಮಸ್ತಕಾಭಿಷೇಕವನ್ನು ನಾವು ಈಗ ವೀಕ್ಷಿಸ್ತಾ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಬೇರೆ ಕಡೆಯಲ್ಲಿ ನಾವು ನೋಡ್ತಕ್ಕಂಥ ಬಾಹುಬಲಿಯ ಮಸ್ತಕಾಭಿಷೇಕಕ್ಕೂ ಮೂಡುಬಿದಿರೆಯ ಈ ಅಪರೂಪದ ಮಸ್ತಕಾಭಿಷೇಕಕ್ಕೂ ಸಾಕಷ್ಟು ವ್ಯತ್ಯಾಸಗಳಿರ್ತವೆ. ಇದು ಪ್ರಥಮವಾಗಿ ರಜತ ವಿಗ್ರಹ. ಇದು ಬೇರೆ ಕಡೆ ನಮಗೆ ರಜತ ವಿಗ್ರಹದಲ್ಲಿ ಮಸ್ತಕಾಭಿಷೇಕವನ್ನು ಬಾಹುಬಲಿ ಸ್ವಾಮಿಗೆ ಮಾಡುವುದನ್ನು ನೋಡಲಿಕ್ಕೆ ಸಿಗೋದಿಲ್ಲ. ಇದು ಒಂದು ಅಪರೂಪದ ಅವಕಾಶ. ಇದು ಒಂದು ಕುಟುಂಬ ತಾನು ಮಾಡಬೇಕಾದ ಕರ್ತವ್ಯವನ್ನು ಸಾರ್ವಜನಿಕರಿಗೆ ಲಾಭವಾಗುವ ರೀತಿಯಲ್ಲಿ ಮಾಡುವುದು ಹೇಗೆ ಅನ್ನುವುದಕ್ಕೆ ಈ ನಮ್ಮ ರೋಹಿಣಿ ಅಕ್ಕನವರ ಕುಟುಂಬದ ಈ ಕಾರ್ಯ ಒಂದು ಮಾದರಿಯಾಗಿದೆ. ಈ ಇಷ್ಟು ಎತ್ತರವಾಗಿರ್ತಕ್ಕಂತಹ ರಜತ ವಿಗ್ರಹ, ಇದಕ್ಕೆ ನಡೀತಕ್ಕಂತಹ ಈ ರೀತಿಯ ಮಸ್ತಕಾಭಿಷೇಕ ಒಂದು ನಮ್ಮಲ್ಲಿ ತುಂಬ ಪ್ರಭಾವನೆಯನ್ನು ಉಂಟು ಮಾಡುವಂಥದ್ದು. ಬಾಹುಬಲಿ ಸ್ವಾಮಿ ಗೆದ್ದ ಮೇಲೆ ರಾಜ್ಯವನ್ನು ಅಣ್ಣನಿಗೆ ಕೊಟ್ಟು ತಾನು ಹೋಗ್ತೀನಿ ಅನ್ನುವಾಗ ಭರತ ಅವನನ್ನು ತಡೆಯೋದಕ್ಕೆ ನೋಡ್ತಾನೆ. ನೀನೋರ್ವನೈ ಮನುಜ ವಂಶಕ್ಕೆ ಲಲಾಮನೈ, ನೀನೇನೆ
ಈ ನಮ್ಮ ಮನುವಂಶಕ್ಕೆ ಹಣೆಯ ತಿಲಕ ಇದ್ದ ಹಾಗೆ ನೀನು ತಪಸ್ಸಿಗೆ ಹೊರಟೋಗಿಬಿಟ್ರೆ ನಾನು ಯಾರಿಗೆ ಅಂತ ಮತ್ಪ್ರಾಜ್ಯ ಸಾಮ್ರಾಜ್ಯಮಂ, ನನಗೆ ಪ್ರಾಪ್ತವಾಗಿರ್ತಕ್ಕಂಥ ಈ ಸಾಮ್ರಾಜ್ಯವನ್ನು ಯಾರಿಗೆ ಅಂತ ನಾನು ಆಳಲಿ ಅಂತ ಹೇಳಿ ಅವನು ಶೋಕಿಸ್ತಾನೆ, ತಡೆಯೋದಕ್ಕೆ ನೋಡ್ತಾನೆ. ಆಗೋದಿಲ್ಲ. ಬಾಹುಬಲಿಯ ನಿಶ್ಚಯ ಪ್ರಬಲವಾಗಿರ್ತದೆ, ದೃಢವಾದದ್ದಾಗಿರ್ತದೆ. ಯಾರು ಕೇವಲ ಜ್ಞಾನವನ್ನು ಸಾಧಿಸಬೇಕು, ಆತ್ಮಶುದ್ಧಿಯನ್ನು ಸಾಧಿಸ್ಕೊಂಡು ಮುಕ್ತಿಗೆ ಹೋಗಬೇಕು ಅಂತ ಪ್ರಯತ್ನಿಸ್ತಾರೆ, ಅವರ ಎಲ್ಲ ಕಾರ್ಯಗಳಲ್ಲಿ, ಎಲ್ಲ ಸಾಧನೆಗಳಲ್ಲಿ ಅನೇಕ ಅಡ್ಡಿಗಳು, ಪ್ರಲೋಭನೆಗಳು, ವಿಘ್ನಗಳು, ಪರಿಶಹಗಳು ಉಂಟಾಗುವುದನ್ನು ನಾವು ನೋಡ್ತೇವೆ. ಬಾಹುಬಲಿ ಅಂಥದ್ದೆಲ್ಲವನ್ನು ಕೂಡ ದೃಢವಾಗಿ ಎದುರಿಸಿ ತಾನು ತಪಸ್ಸಿಗೆ ನಿಲ್ತಾನೆ. ಆಗ ಆ ಪಾದದ ಬಳಿಯಲ್ಲಿ ಹುತ್ತಗಳು ಬೆಳೀತವೆ, ಅದರಿಂದ ವಿಷಸರ್ಪಗಳು ಬಂದು ಫೂತ್ಕರಿಸ್ತವೆ, ಆಮೇಲೆ ಬಳ್ಳಿಗಳು ಹಬ್ಕೊಳ್ತವೆ. ಆದರೆ ಪಂಪ ವರ್ಣನೆ ಮಾಡ್ತಾನೆ, ಅವನು ಆ ತಪಸ್ಸಿನ ಮಹಾಗ್ನಿಯಿಂದ ಆ ವಿಷಸರ್ಪಗಳ ಬಾಯಿಂದ ಬರ್ತಕ್ಕಂಥ ವಿಷದ ಅಗ್ನಿ ಕಿಡಿಗಳು ಯಾವ ಲೆಕ್ಕಕ್ಕೂ ಬರದೇ ಇದ್ದ ಹಾಗೆ ತಣ್ಣಗಾಗಿ ಹೋದವು ಅಂತ ಹೇಳಿ. ಈ ಪರಮಪಾವನಾಗಿರ್ತಕ್ಕಂಥ ರಜತ ಬಾಹುಬಲಿಯ ಮೂರ್ತಿಯ ಈ ಅಭಿಷೇಕವನ್ನು ನಾವು ನೋಡ್ತಾ ನೋಡ್ತಾ ನಾವು ಪಾವನರಾಗ್ತಾ ಇದ್ದೇವೆ. ನಮ್ಮ ಮನಸ್ಸು ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ. ಈ ಭಾವನೆಯನ್ನು ನಾವು ಹೊರಗಡೆ ಹೋದ ಮೇಲೂ ಕೂಡ ಸ್ಥಿರವಾಗಿ ಇಟ್ಕೋಬೇಕು. ನಾವು ದೇವ ಸನ್ನಿಧಿಯಲ್ಲಿ ಒಂದು ಭಾವನೆ, ಹೊರಗಡೆ ಹೋದ ಕೂಡಲೇ ಮತ್ತೆ ಯಥಾ ಪ್ರಕಾರ ಇದು ಲೌಕಿಕ ಭಾವನೆಯನ್ನು ಇಟ್ಕೊಂಡ್ರೆ ಈ ಪ್ರಭಾವದ ಅಂಶ ಏನೂ ಉಳಿಯೋದಿಲ್ಲ. ಇದನ್ನು ಮನಸ್ಸಿನಲ್ಲಿ ಸದಾ ಇಟ್ಕೊಂಡು ಲೌಕಿಕ ವ್ಯವಹಾರ ನಿಶ್ಚಯ, ನಮ್ಮಲ್ಲಿ ಎರಡು ಹೇಳ್ತಾರೆ, ವ್ಯವಹಾರ ನಿಶ್ಚಯ ವರಿತು ತಮ್ಮ ಆತ್ಮತತ್ವವನ್ನೆಮ್ಮಿ ನಿಜವ ಸಾಧಿಸಿದ ನವಕೋಟಿ ಮುನಿಗಳು ಮೂವರಿಲ್ಲುಂಟು ಅವರಡಿಗಳಿಗೆ ರಘುವೇನು. ಹಾಗೆ ಈ ವ್ಯವಹಾರವನ್ನು ನಾವು ಯಾವ ಮಟ್ಟಕ್ಕೆ ಇಡಬೇಕೋ ಆ ಮಟ್ಟಕ್ಕೆ ಇಟ್ಕೊಂಡು ನಿಶ್ಚಯದಲ್ಲಿ ನಾವು ಆತ್ಮತತ್ವದ ರುಚಿಯನ್ನು ಅನುಭವಿಸ್ತಾ ಇದ್ದರೆ ತನುಜೀನ ಗೃಹವೆಂದು ಮನಸಿಂಹ ಪೀಠವೆಂದನುಪಮಾತ್ಮನೇ ಜಿನನೆಂದು ನೆನಹನೆಲ್ಲವ ಬಿಟ್ಟು ಮನ ಮುಟ್ಟಿ ನೋಲ್ಪಾಗ ಜಿನನಾಥ ತೋರುವನೊಳಗೆ. ಬಾಹುಬಲಿ ಸ್ವಾಮಿ ನಮ್ಮ ಎದೆಯಲ್ಲಿ ನೆಲೆಸ್ತಾನೆ, ಚಂದ್ರನಾಥ ಸ್ವಾಮಿ ನಮ್ಮ ಎದೆಯಲ್ಲಿ ನೆಲೆಸ್ತಾನೆ, ಪಾರ್ಶ್ವನಾಥ ಸ್ವಾಮಿ ನಮ್ಮ ಎದೆಯಲ್ಲಿ ನೆಲೆಸ್ತಾನೆ. ಇದರಿಂದ ನಾವು ಭವದಲ್ಲಿ ಇದ್ದರೂ ಕೂಡ ಅಭವರಾಗ್ತೇವೆ. ಅಂಥ ಪುಣ್ಯ ನಮ್ಮಲ್ಲಿ ಪ್ರಾಪ್ತವಾಗ್ತದೆ, ಬೆಳೀತಾ ಹೋಗುತ್ತೆ. ಇದು ಕರ್ಮ ನಿರ್ಜರಿಗೆ ಕಾರಣವಾಗುತ್ತೆ. ಅಂಥ ಒಂದು ಪುಣ್ಯ ಸನ್ನಿವೇಶ ಇಲ್ಲಿ ಈಗ ಸೃಷ್ಟಿಯಾಗಿದೆ. ಇದನ್ನು ನಾವು ನೋಡ್ತಾ ಧನ್ಯರಾಗ್ತಾ ಇದ್ದೇವೆ, ಲೌಕಿಕವನ್ನು ಮರಿತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದ. ದೀಪವ ಪೊಳೆವ ಸುಧೂಪ ಫಲಾದಿಗಳ ಚೆಲುತ್ತರ ದಿವ್ಯ ಮಾರ್ಗ್ಯವನೆಂದು ಚೆಲುತ್ತರ ದಿವ್ಯ ಮಾರ್ಗ್ಯವನೆಂದು ಬಲುಭಕ್ತಿಯಲಿ ಜಿನೇಶ್ವರನೇ ಬಲುಭಕ್ತಿಯಲಿ ಜಿನೇಶ್ವರನೇ. ಓಂ ರೀಂ ಸ್ವಸ್ತೆ ಮಧ್ಯಸ್ಥಾಪಿತ पूर्णकुम्भोद्यम करोमि स्वाहा चतुष्कोणकुम्भकलशाभिषेकं करोमि. ओम कर्पूर काश्मीर अगरुमलय जादि अंडे कृताल वीर प्लुत हेम कुंभा संदारितैर्विजित दिग्मी पदान गंधै बंधु प्रभुं भवभृतं हतवाति बंधं गंधोदकैर्जिनपतिं स्नपयामि शान्तै चतुष्कोण कुंभकलशाभिषेकं करोमि नमरते स्वाहा. पूर्वा पश्चिमा उत्तरा दक्षिणा चतुर्दिक्षु चतुष्कोण कुंभकलशाभिषेकं करोमि नमरते स्वाहा. वम मम 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 सम सम तम तम पम पम द्राम द्राम द्रीं द्रीं ज्वीं ज्वीं क्लीं क्लीं हंसास्त्रैलोक्य स्वामिने पवित्रतरा जिनमभिषेचयामि स्वाहा. ओम ह्रीं श्रीं क्लीं ऐं ह्रं वम मम 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 सम सम तम तम पम पम द्राम द्राम द्रीं द्रीं ज्वीं ज्वीं क्षीं क्षीं हंसास्त्रैलोक्य स्वामिने बाहुबली परमजिनेन्द्रिवाय चतुष्कोण कुंभकलशाभिषेकं करोमि नमो अर्हते स्वाहा. वम मम 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 सम सम तम तम पम पम
द्रां द्रां द्रीं द्रीं झीं झीं छिं छिं हंसास्त्रलोक्य स्वामिने श्री गुम्मटेश्वर बाहुबली परमजिनदेवाय जिनमभिषेचयामि नमः स्वाहा। ओम ह्रीं श्रीं क्लीं ऐमरं गुम्मटेश्वर बाहुबली परमजिनदेवाय जलाभिषेकं करोमि नमरते स्वाहा। वम मम 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 सम सम तम तम पम पम द्रां द्रां द्रीं द्रीं ज्वीं जीं छिं छिं हंसास्त्रैलोक्य स्वामिने पवित्रतर जलाभिषेकं करोमि नमरते स्वाहा। ಇದೀಗ ಒಂದು ಸಂಕ್ಷಿಪ್ತ ಚಿಕ್ಕ ಗೀತೆಯನ್ನು ಕೇಳೋಣ. ಚತುಷ್ಕೋನ ಕುಂಭಕಲಶಾಭಿಷೇಕ, 4 ದಿಕ್ಕಿನಿಂದ ದೇವತೆಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ರಾಗಿ ಬಹಳ ಭಕ್ತಿಯಿಂದ ಭಗವಂತನ ಜಿನಾಭಿಷೇಕವನ್ನು ಮಾಡ್ತಾ ಇದ್ರು. ಇದೀಗ ಜಿನಗಾನ. केसरिया केसरिया आज हमारे रंग केसरिया 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 आज हमारे रंग केसरिया तन केसरिया मन केसरिया तन केसरिया मन केसरिया 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 आज हमारे रंग केसरिया 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 आज हमारे रंग केसरिया। बाहुबली भगवान केसरिया मूड बिलिरे गोमटेश केसरिया बाहुबली भगवान केसरिया मूड बिलिरे गोमटेश केसरिया 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 आज हमारे रंग केसरिया 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 आज हमारे रंग केसरिया। आज हमारे रंग केसरिया 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 आज हमारे रंग केसरिया तन केसरिया मन केसरिया तन केसरिया मन केसरिया 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 आज हमारे रंग केसरिया केसरिया केसरिया
ದ್ರವ್ಯಾಭಿಷೇಕವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಮಹಾಭಾಗ್ಯ. ಇಂಥ ಅವಕಾಶಗಳು ಬಹಳ ಅಪರೂಪದಲ್ಲಿ ಸಿಗುವಂಥದ್ದು. ಈ ಹಿಂದೆ 2008ರಲ್ಲಿ 2014ರಲ್ಲಿ ಒಮ್ಮೆ ಆರೋಹ ಆದಿರಾಜರ ಅಭಿಷೇಕದ ಸಂದರ್ಭ, 2017ರಲ್ಲಿ, ಇದೀಗ ಪುನಃ 2025ರಲ್ಲಿ ಈ ಅವಕಾಶವು ಲಭ್ಯ ಆಗಿದೆ. 2 ಬಾರಿ ಮಠದಿಂದ ಮಾಡಿದ್ದೇವೆ, 2 ಬಾರಿ ತಮ್ಮನಂಗಡಿ ಮನೆತನದ ಪರವಾಗಿ ಆರೋಹ ದಂಪತಿಗಳ ಅಭಿಷೇಕದ ನೆನಪಲ್ಲಿ ಬಹಳ ಸುಂದರವಾಗಿ ಇದೊಂದು ವ್ಯವಸ್ಥೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿದ್ದಾರೆ. ನಮ್ಮ ಸಾಂಪ್ರದಾಯಿಕ ಶೈಲಿಯ ಕ್ರಮುಖ ಮತ್ತು ಮಾವಿನ ಎಲೆಯ ತೋರಣವನ್ನು ಕಟ್ಟಿ ಸುಂದರವಾದ ಶ್ವೇತ ಶುಭ್ರ ಮೇಲ್ಕಟ್ಟು ಅಂತ ಹೇಳುವಂಥ ಸಂಪ್ರದಾಯಬದ್ಧವಾದಂಥ ಕೋಟೆಯ ಇಕ್ಕೆಲೆಗಳಲ್ಲಿ ಚಿಲಿಪಿಲಿ ಹಾಡುವ ಹಕ್ಕಿಗಳ ಮಧ್ಯದಲ್ಲಿ ಬಾನೆತ್ತರದ ಆಕಾಶದ ಒಂದು ಸುಂದರ ಹುಣ್ಣಿಮೆಯ ಚಂದ್ರನು ಮೇಲೆ ಹೋದಂತೆ ಚಂದ್ರಪ್ರಭರ ಸನ್ನಿಧಿಯಲ್ಲಿರ್ತಕ್ಕಂಥ ಬಿಳಿ ಬೆಳ್ಮುಗಿಲನ್ನು ನೆನಪಿಸತಕ್ಕಂಥ ಈ ಮನ್ಮಥ ರೂಪದ ಬಾಹುಬಲಿಗೆ ಮಹಾಮಸ್ತಕ ಅಭಿಷೇಕದ ಸುಂದರ ಕ್ಷಣ. ಇದನ್ನೆಲ್ಲರನ್ನು ಕೂಡ ಕಣ್ತುಂಬ ವೀಕ್ಷಿಸೋಣ, ಕಿವಿತುಂಬ ಭಕ್ತಿಯ ಹಾಡುಗಳನ್ನು ಕೇಳೋಣ ಮತ್ತು ಮನದುಂಬಿ ಈ ಒಂದು ಆಧ್ಯಾತ್ಮದ ವಿವರವಾದಂಥ ಮಂತ್ರಗಳುಳ್ಳಂಥ ಈ ಅಭಿಷೇಕವನ್ನು ನೋಡೋಣ. ದೀಪವ ಪೊಳೆವ ಸುಧೂಪ ಫಲ